ಒಂದಿಷ್ಟು ಭಾಗವನ್ನ ಸಾಮಾಜಿಕ ಕೈಂಕರ್ಯಗಳಿಗೆ ಮೀಸಲಿಟ್ಟು ಕೊಡುಗೈದಾನಿ ಎನಿಸಿಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಲ್ಲಂಗೆರೆ ಗ್ರಾಮದ ಕೆಎನ್ ಶಿವಕುಮಾರ್. ಮೂಲತಃ ಎಲೆ ವಂಶಸ್ಥರಾದ ತುಂಗಭದ್ರಾ ನಾಗರಾಜು ಅವರ ಪುತ್ರ ಶಿವಕುಮಾರ್ ಅವರು ತಮ್ಮ ಚಿಕ್ಕಪ್ಪ ಕೆವಿ ನಿರ್ವಾಣಸ್ವಾಮಿ ಅವರ ಪ್ರೇರಣೆಯಿಂದ ಉದ್ಯಮಕ್ಕೆ ಕಾಲಿಟ್ರು. ಸಾಂಬಾರು ಪದಾರ್ಥ ಖರೀದಿಸಿ ಮಾರಾಟ ಮಾಡುತ್ತಿದ್ದ ಅವರು ಬಳಿಕ ಕೊಬ್ಬರಿ ಮಾರಾಟಕ್ಕೆ ಮುಂದಾದರು. ಮೂಲತಃ ನಾನು ಕೆಲ್ಲಂಗೆರೆ ಗ್ರಾಮ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆಯಲ್ಲಿ ಶ್ರೀಮತಿ ತುಂಗಭದ್ರಾ ಕೆವಿ ನಾಗರಾಜ್ ಎಂಬ ದಂಪತಿಗಳಿಗೆ ನಾನು ಮೊದಲನೇ ಮಗನಾಗಿ ಹುಟ್ಟಿ ನನ್ನ ಪ್ರೌಢ ವಿದ್ಯಾಭ್ಯಾಸವನ್ನು ಅರಸೀಕೆರೆಯ ಬಸವರಾಜೇಂದ್ರ ಪ್ರೌಢಶಾಲೆಯಲ್ಲಿ ಮುಂದುವರೆಸಿ, ಅದಾದ ನಂತರ ನನ್ನ ಕಾಲೇಜು ದಿನಗಳನ್ನು ಅರಸೀಕೆರೆಯ ಹೊಯ್ಸಳೇಶ್ವರ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ಎಲೆ ವಂಶದ ಕುಡಿಯಾಗಿ ನಾನು ಬೆಳೆದು ಬಂದ ರೀತಿ, ನನ್ನನ್ನು ಬೆಳೆಸಿದ ನನ್ನ ಚಿಕ್ಕಪ್ಪನವರು ನನಗೆ ತಂದೆಯ ಸಮಾನರು, ತಂದೆಯವರೆಂದೇ ಭಾವಿಸಿ ನನ್ನ ಆದರ್ಶ ಸ್ಫೂರ್ತಿದಾಯಕ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಅವರು ಸಹ ಕೆವಿ ನಿರ್ವಾಣಸ್ವಾಮಿ, ನಮ್ಮ ಚಿಕ್ಕಪ್ಪನವರು. ಅವರು ನನ್ನ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಈ ಒಂದು ವ್ಯಾಪಾರ ಮಾಡಲಿಕ್ಕೆ ದಾರಿಯನ್ನು ತೋರಿಸಿಕೊಟ್ಟು, ವ್ಯಾಪಾರ ಹೇಗೆ ಪ್ರಾರಂಭ ಮಾಡಬೇಕು, ಯಾವ ರೀತಿ ಇರುತ್ತೆ, ಯಾವ ರೀತಿ ಮುಂದೆ ನಡಿಬೇಕು, ಯಾವ ರೀತಿ ವ್ಯಾಪಾರದಲ್ಲಿ ಬರ್ತಕ್ಕಂತಹ ಅಡೆತಡೆಗಳಿರ್ಬೋದು, ಖುಷಿ ಇರ್ಬೋದು, ದುಃಖ ಇರ್ಬೋದು, ಲಾಭ ಇರ್ಬೋದು, ನಷ್ಟ ಇರ್ಬೋದು, ಪ್ರತಿಯೊಂದನ್ನು ಅಡಿಪಾಯ ಮಾಡಿಕೊಟ್ಟು ನಾವೇನು ಬೇಸ್ಮೆಂಟ್ ಅಂತ ಹೇಳ್ತೀವಿ, ತಳಪಾಯ, ಅದನ್ನು ಗಟ್ಟಿಯಾಗಿ ಹಾಕ್ಕೊಡೋದಕ್ಕೆ ಅತಿ ಹೆಚ್ಚಿನ ಪರಿಶ್ರಮವನ್ನು ಹಾಕಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು. ನಾನು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ಈ ಮಟ್ಟಕ್ಕೆ ಬೆಳೆದು ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ. ನಮ್ಮ ಹೆಸರು ಎಲೆ ಕೆವಿ ನಿರ್ವಾಣಸ್ವಾಮಿ ಅಂತ. ನಮ್ಮದು ಅರಸೀಕೆರೆ ತಾಲೂಕು ಕೆಲ್ಲಂಗೆರೆ ಗ್ರಾಮ. ಸಾಮಾನ್ಯವಾಗಿ ನೀವು ಎಲ್ಲರೂ ಸ್ವತಃ ಎಲೆ ಮಲ್ಲಪ್ಪ ಶೆಟ್ಟರು ಅನ್ನೋ ಒಂದು ಹೆಸರನ್ನು ನೀವು ಎಲ್ಲರೂ ಇಡೀ ರಾಜ್ಯದಾದ್ಯಂತ ಪ್ರತಿಯೊಬ್ಬರಿಗೂ ಸ್ವತಃ ಆ ಒಂದು ಹೆಸರು ಪರಿಚಿತವಾಗಿದೆ. ನಮ್ಮ ವಂಶದವರು ಸುಮಾರು ದಾನ ಧರ್ಮಗಳು ಮಾಡಿದಂಥ ಒಂದು ವಂಶ. ಅನೇಕ ಕೆರೆಕಟ್ಟೆಗಳನ್ನು ಕಟ್ಟಿಸಿದ್ದು, ದೇವಸ್ಥಾನಗಳನ್ನು ಕಟ್ಟಿಸಿದ್ದು, ಅನೇಕ ಭಕ್ತರುಗಳಿಗೆ, ಶಿಷ್ಯರಿಗೆ ದಾನ ಮಾಡಿದಂಥ ಒಂದು ವಂಶ ನಮ್ಮದು. ನನ್ನ ವಿದ್ಯಾಭ್ಯಾಸ SLC ಮಾತ್ರ ನಡೀತು. ನಮ್ಮ ಸಮಾಜದವರೇ ಒಬ್ಬರಾದಂಥ ಶಿವಲಿಂಗಪ್ಪನವರು ಅಂತ ಇದ್ದರು. ಅವ್ರ ಹತ್ರ ತರಬೇತಿಗೋಸ್ಕರ ಒಂದು 8 ವರ್ಷ ನಾನು ಕೆಲಸ ಮಾಡಿದೆ. 72ರಲ್ಲಿ ಅವರಿಂದ ಕೆಲಸದಿಂದ ಬಿಟ್ಟು ಸ್ವಂತ ಮಾಡಬೇಕು ಅಂತ ತೀರ್ಮಾನ ಮಾಡಿ ಶುರು ಮಾಡಿದೆ. ಪ್ರಾರಂಭದಲ್ಲಿ ಸ್ವಲ್ಪ ಹಣಕಾಸಿನ ಒಂದು ಬಂಡವಾಳದ ಕೊರತೆಯಿಂದ ಸುಮಾರು ಹತ್ತಿಲೆ ಸಾಗಿ ಬಂತು. ಇದೇ ಇಲ್ಲಿ ಹೆಚ್ಚಿನದಾಗಿ ರೈತರು ಬೆಳೆಯುವಂಥ ಒಂದು ಕೊಬ್ಬರಿನ ಹೊರ ರಾಜ್ಯಗಳಿಗೆ ಇವತ್ತು ಸುತ್ತ ಹೋಗ್ತಾ ಇದೆ. ಅವತ್ತು ಸುತ್ತ ಅದರಿಂದ ಹೆಚ್ಚಿನದಾಗಿ ನಡೀತಾ ಇತ್ತು. ಮುಂದಿನ ದಿನಗಳು ಒಬ್ಬ ಸಹಕಾರಿ ಆಗಬೇಕು ಅಂತೇಳಿ ನಮ್ಮ ಅಣ್ಣನ ಮಗ ಓದ್ತಾ ಇದ್ದಾಗ ಒಂದು ವೃತ್ತಿ ಅಧಿಕಾರ ಮಾಡೋಕ್ಕೋದ್ರು 50-70 100 ಕೊಡ್ಬೋದು ಅಷ್ಟೇ. ಅದಕ್ಕೆ ನೀವು ಶ್ರಮ ವಹಿಸಬೇಕು. ಆ ಶ್ರಮ ಅಲ್ಲಿ ಮಾಡೋದು ಇಲ್ಲೇ ಮಾಡು. ನಿನಗೆ ಅಲ್ಲಿ ನಿರಂತರವಾದ ಒಂದು ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಇದು ವ್ಯಾಪಾರದಲ್ಲಿ ಕೂತು ನಿರ್ವಹಿಸಿದರೆ, ಸ್ವಲ್ಪ ಬುದ್ಧಿವಂತಿಕೆ ಅಂತ ಮಾಡಿದರೆ ಇದರಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತೀರಿ. ನಾನು ನಮ್ಮ ಜೊತೆಗೆ ಬರಬೇಕು ಅಂತ ತೀರ್ಮಾನ ಮಾಡಿ ಅವನ್ನ ತಗೊಂಡೆ. ಅವನ ಒಂದು ಜೀವನ ಜವಾಬ್ದಾರಿ ಸುತ್ತ ನಾವು ಬರಬೇಕಾಗಿ ಬಂತು. ಅದರಂತೆ ಅವನು ಸುತ್ತ ಹೆಚ್ಚಿದಾಗಿ ನನಗಿನ್ನ ಹೆಚ್ಚಿನದಾಗಿ ಜವಾಬ್ದಾರಿ ವಹಿಸಿ ಮಾಡೋಕ್ಕೆ ಬಂದ. ನಾನೇನು ಯಾವ ರೀತಿ ನಡೆದು ಬಂದ ಆದಿಯೊಳಗೆ ದಾನ ಧರ್ಮಗಳು ಮತ್ತೊಂದು ಎಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾಯಿದ್ನು, ಅದನ್ನು ಸುತ್ತ ನೋಡ್ತಾ ಅವನಿಗೆ ಕಲಿತು ನನಗಿಂತಲೂ ಹೆಚ್ಚಿನದಾಗಿ ವ್ಯಾಪಾರದಲ್ಲೂ ಆಸಕ್ತಿಯಾಗಿ ಸಣ್ಣಪುಟ್ಟ ಅವ್ರ ಕೈಲಾದಂಥ ಒಂದು ಸಣ್ಣಪುಟ್ಟ ಸೇವೆ, ನಾವು ಅಳಿಲು ಸೇವೆ ಅಂತಲೇ ಹೇಳ್ಬೋದು. ನಮಗಿನ್ನ ಕೊಟ್ಟರು ಶ್ರೀಮಂತರಿಗೂ ಕೋಟ್ಯಾಂತ ಶ್ರೀಮಂತರುಗಳಿದ್ದಾರೆ, ಅವರೆಲ್ಲ ಸಾಕಷ್ಟು ಕೂಡ ಶಕ್ತಿ ಇದೆ. ಏನೋ ನಮಗೆ ನಮ್ಮ ಒಂದು ಶಕ್ತಿಗೆ ನಾವೇನು ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಡ್ತೀವೋ ಅದನ್ನು ನಮ್ಮ ಅಣ್ಣನ ಮಗನಾದ KN ಶಿವಕುಮಾರ್ನ ಸುತ್ತ ಮುಂದುವರಿಸ್ಕೊಂಡು ಬಂದಿದ್ದಾರೆ.
ಆರಂಭದ ದಿನಗಳಲ್ಲಿ ಒಂದಷ್ಟು ತೊಡಕು ಸವಾಲುಗಳನ್ನು ಎದುರಿಸಿ ಇಂದು ಯಶಸ್ವಿ ಉದ್ಯಮಿಯಾಗಿದ್ದಾರೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅರಸೀಕೆರೆಯ ಕೊಬ್ಬರಿ ರುಚಿ ಸವಿಯುವಂತೆ ಮಾಡಿದ್ದಾರೆ. ರಾಜಸ್ಥಾನ, ದೆಹಲಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಪಂಜಾಬ್, ಹರಿಯಾಣ, ಕಾಶ್ಮೀರ, ಸಿಂಗಾಪುರ ಸೇರಿದಂತೆ ವಿವಿಧ ಪ್ರದೇಶಗಳಿಗೆ ಅರಸೀಕೆರೆ, ತಿಪಟೂರು ಭಾಗದಲ್ಲಿ ರೈತರಿಂದ ಕೊಬ್ಬರಿ ಖರೀದಿಸಿ ರಫ್ತು ಮಾಡುತ್ತಿದ್ದಾರೆ. ಈ ಕೊಬ್ಬರಿ ರೈತರು ಬೆಳೆದಂತ ಕೊಬ್ಬರಿ ಈ ತರ ಒಟ್ಟು ರಾಶಿನಲ್ಲಿ ಬಂದು ಬೀಳುತ್ತೆ. ನಾವೆಲ್ಲ ಲೇಬರ್ಗಳನ್ನ ಕರ್ಕೊಂಡು ಆ ಮಾಲ್ಗಳನ್ನ ಜೋಡಿಸ್ಕೊಂಡು ಆ 4 ತರದ ವೆರೈಟಿ ಆಗುತ್ತೆ. ಒಂದು ಸಣ್ಣ 1 kgಗೆ 12ರಿಂದ 14 ಪೀಸ್ ಬರೋಂಥದ್ದು, ಅದಕ್ಕಿಂತ 8ರಿಂದ 10 ಪೀಸ್ ಬರ್ತಕ್ಕಂಥದ್ದು, ಅದಾದ್ಮೇಲೆ 7ರಿಂದ 8 ಪೀಸ್ ಬರ್ತಕ್ಕಂಥದ್ದು, ಅದಾದ್ಮೇಲೆ 5ರಿಂದ 6, 7, 8 ಪೀಸ್ ಬರ್ತಕ್ಕಂಥದ್ದನ್ನು 4-5 ಭಾಗ ಡಿವೈಡ್ ಮಾಡಿ ಅದನ್ನ ಗ್ರೇಡ್ ಮಾಡಿ ನಾರ್ತ್ ಇಂಡಿಯಾಗೆ, ಉತ್ತರ ಭಾಗದಲ್ಲಿ ಡೆಲ್ಲಿ, UP, ಹರಿಯಾಣ, ಪಂಜಾಬ್, ಕಾಶ್ಮೀರ್, ರಾಜಸ್ಥಾನ್, ಮೇಜರ್ ರಾಜಸ್ಥಾನ್ ರಕ್ಷಾಬಂಧನಲ್ಲಿ ಹೋಗುತ್ತೆ. ದೀಪಾವಳಿಗೆ ಆಲ್ ಓವರ್ ಇಂಡಿಯಾ ಸಪ್ಲೈ ಆಗುತ್ತೆ. ಮಹಾರಾಷ್ಟ್ರ ಇರ್ಬೋದು, MP ಇರ್ಬೋದು, UP ಇರ್ಬೋದು, ಎಲ್ಲ ಕಡೆಗೂ ಕಳಿಸ್ತೀವಿ. ಓವರ್ ಆಲ್ 3 ಹಂತದಲ್ಲಿ ಹೋಗುತ್ತೆ. ಮೊದಲನೇದಾಗಿ ಹೋಳಿ, 2ನೇದಾಗಿ ರಕ್ಷಾಬಂಧನ್, 3ನೇದಾಗಿ ಗೌರಿ ಗಣೇಶ, 4ನೇದಾಗಿ ಹೆಚ್ಚಾಗಿ ಹೋಗತಕ್ಕಂಥದ್ದು ದೀಪಾವಳಿಗೆ. ಎಲ್ಲ ಪದಾರ್ಥನೂ ಸಹ ಹೋಗುತ್ತೆ. ಕೊಬ್ಬರಿ, ಎಣ್ಣೆಗಳು, ಕಾಳುಗಳು, ಮತ್ತೆ ಮೆಣಸು, ಏಲಕ್ಕಿ, ಅರಿಶಿನ, ಶುಂಠಿ, ಈ ಭಾಗದಲ್ಲಿ ಏನ್ ಬೆಳೀತಾರೆ ಎಲ್ಲ ಪದಾರ್ಥನೂ ನಾರ್ತ್ ಇಂಡಿಯಾಗೆ ರವಾನೆ ಆಗುತ್ತೆ. ನೀವೊಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಅಂತ, ಹಾಗಾಗಿ ಸುಮಾರು ನಂದೊಂದು 15 ಬ್ರ್ಯಾಂಡ್ ಇದೆ. ಕಮಲ್ ಇರ್ಬೋದು, ಜಿಕಾನ್ ಇರ್ಬೋದು, ವಿಕ್ಟ್ರಿ ಇರ್ಬೋದು, 24 ಕ್ಯಾರೆಟ್ ಇರ್ಬೋದು, ಹರೇ ಕೃಷ್ಣ ಇರ್ಬೋದು, ಮೋತಿ, ಹೀರಾ ಮೋತಿ, ಗೋಪಿ, ಇನ್ನು ಹಲವಾರು ರೀತಿ ಬ್ರ್ಯಾಂಡ್ಗಳನ್ನ ನಾನು ಮಾಡಿದ್ದೀನಿ. ಮೇನ್ ಏನಪ್ಪಾ ಅಂದ್ರೆ ಸರ್ವಿಸ್ ಕೊಡ್ಬೇಕು. ನಾವು ವ್ಯಾಪಾರದಲ್ಲಿ ಸರ್ವಿಸ್ ಮುಖ್ಯ. ಹಾಗಾಗಿ ಹೆಚ್ಚಿನ ರೀತಿನಲ್ಲಿ ನನ್ನ ಕ್ವಾಲಿಟಿ, ನನ್ನ ಬ್ರ್ಯಾಂಡ್ ಮೇಲೆ ನಂದು ಇವತ್ತು ಕೊಬ್ಬರಿ ಹೈಯೆಸ್ಟ್ ರೇಟಲ್ಲಿ ಸೇಲ್ ಆಗ್ತಾ ಇದೆ. ಹೈ ರೇಟಿಗೂ ಪರ್ಚೇಸ್ ಮಾಡ್ತಾ ಇದ್ದೀನಿ ರೈತರಿಂದ. ನಾನು ಇವತ್ತು ಟೆಂಡರ್ ಆಗ್ತಾ ಇದ್ದೀನಿ, ಹೈ ರೇಟಲ್ಲೂ ಟೆಂಡರ್ ಆಗ್ತಾ ಇದ್ದೀನಿ, ಹೈ ರೇಟಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಹೊರಗಡೆನೂ ಸಹ ಅಷ್ಟೇ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿ ನನ್ನ ಬ್ರ್ಯಾಂಡನ್ನು ಸಕ್ಸಸ್ ಮಾಡ್ತಾ ಇದ್ದೀನಿ. ಉದ್ಯಮದ ಜೊತೆಗೆ ಕೃಷಿ ಚಟುವಟಿಕೆಯಲ್ಲೂ ತೊಡಗಿಕೊಂಡಿದ್ದಾರೆ. 40 ಎಕರೆ ಜಮೀನಿನಲ್ಲಿ ತೆಂಗು, 10 ಎಕರೆ ಭೂಮಿಯಲ್ಲಿ ಅಡಕೆ, ರಾಗಿ, ಬಾಳೆ, ಮಾವು ಸೇರಿದಂತೆ ಸಮಗ್ರ ಬೇಸಾಯದ ಮೂಲಕ ಖುಷಿ ಕಂಡಿದ್ದಾರೆ. ಕುಟುಂಬದ ಸಹಕಾರನೂ ಸಹ ನಮ್ಮೆಲ್ಲರಿಗೂ ಇದೆ. ಅವರೆಲ್ಲರೂ ಸಹ ನಮಗೆ ಸಹಕಾರವನ್ನು ಕೊಡ್ತಾರೆ. ಅದೇ ರೀತಿ ಕೃಷಿನಲ್ಲೂ ಸಹ ಹೆಚ್ಚು ಒಂದು ಆಸಕ್ತಿಯನ್ನು ತೋರಿಸಿ, ತೋಟ ಇರ್ಬೋದು, ತೆಂಗಿನ ತೋಟ ಇರ್ಬೋದು, ಅಡಿಕೆ ತೋಟ ಇರ್ಬೋದು, ಇನ್ನು ಬೆಳೀತಕ್ಕಂಥ ಏನೇನು ಪದಾರ್ಥಗಳು ಹಾಕಬೇಕೋ ಅದನ್ನೆಲ್ಲ ಹಾಕಿ ಕೃಷಿಗೂ ಸಹ ಹೆಚ್ಚು ಒತ್ತನ್ನು ಕೊಟ್ಟು ಬೆಳೆದು ಬಂದಂತಹ ನಾವುಗಳು. ನನ್ನ ಹೆಸರು ನಾಗರಾಜು ಅಂತ. ಮೂಲತಃ ನಾವು ಎಲೆ ವಂಶಸ್ಥರ ಒಂದು ಕುಡಿ. ನಾವೆಲ್ಲ ಒಂದೇ ಸಮೂಹದಲ್ಲಿ ಬೆಳೀತಾ ಇದ್ದೀವಿ, ಇನ್ನೂ ಬೆಳೀತಾ ಇದ್ದೀವಿ. ಆದ್ದರಿಂದ ನಮ್ಗೆ ಯಾವುದೇ ಅಡಚಣೆಗಳಿಲ್ಲ. ನಾವು ಈ ಗ್ರಾಮ ನಮಗೂ ಹೊಂದ್ಕೊಂಡೈತೆ, ನಾವು ಗ್ರಾಮಕ್ಕೂ ಹೊಂದ್ಕೊಂಡಿದ್ದೀವಿ. ಆದ್ದರಿಂದ ನಾವು ಧೈರ್ಯವಾಗಿ ಉದ್ಯೋಗದಲ್ಲಿ ತೊಡ್ಕೊಂಡಿದ್ವಿ. ನನ್ನ ಮಗನೂ ಕೂಡ ನನ್ನ ತಮ್ಮನ ಸಲಹೆಯಿಂದ ಒಂದು ವಾಣಿಜ್ಯ ವ್ಯಾಪಾರಸ್ಥಲ್ಲೇ ತೊಡ್ಕೊಂಡು ತುಂಬ ಅಭಿವೃದ್ಧಿಯಾಗಿ ಹೊಂದುತ್ತಾ ಇದ್ದಾನೆ. ನಮ್ಗೆ ತುಂಬ ಸಂತೋಷ. ಅದರಲ್ಲೂ ನಿಮ್ಮ ಒಂದು ಈ ಸಾಧಕ ಸಮಾವೇಶ ಅಂತಂದ್ರೆ ನನಗೆ ತುಂಬಾ ಖುಷಿ, ಸಂತೋಷ ಆಗ್ತಾ ಇದೆ. ನನ್ನ ಮಗ ಶಿವಕುಮಾರ್, ಅವನಿಗೆ ವಿಜಯರತ್ನ ಅವಾರ್ಡ್ ಸಿಗ್ತಾ ಇದೆ. ಅವನು ಎಲ್ಲ ವ್ಯವಹಾರದಲ್ಲೂ ಮುಂದುವರಿತಾನೆ. ಶುಭ ಹಾರೈಸ್ತೀನಿ. ನನ್ನ ಮಗ ಇನ್ನೂ ಮುಂದುವರಿ ಅಂತ ಶುಭ ಹಾರೈಸ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಮನೆಯವ್ರಿಗೆ ವಿಜಯರತ್ನ ಅವಾರ್ಡ್ ಸಿಗ್ತಾ ಇದೆ ವಿಜಯವಾಡದಿಂದ. ಹೀಗೆ ಲೈಫಲ್ಲಿ ತುಂಬಾ ಸಕ್ಸಸ್ ಸಿಗ್ಲಿ ಅಂತ ಆಸೆ ಪಡ್ತೀನಿ. KN ಮಲ್ಲಿಕಾರ್ಜುನ್, ನಾನು KV ನಾಗರಾಜ್ ಅವ್ರ ಮಗ. ನಮ್ಮ ತಂದೆ ಕೃಷಿ ಆರಂಭದಲ್ಲಿ ಮಾಡ್ಕೊಂಬಂದಿದ್ರು. ಅದೇ ಕೆಲಸನ ನಾನು ಹೆಚ್ಚಿನ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದೀನಿ. ನಮ್ಮ ಅಣ್ಣ KN ಶಿವಕುಮಾರ್ ವ್ಯಾಪಾರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಚಿಕ್ಕಪ್ಪ ಅವರು ಕರ್ಕೊಂಡೋಗಿ, KV ನಿರ್ವಾಣ ಸ್ವಾಮಿ ಅವರು ಕರ್ಕೊಂಡೋಗಿ ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ವಿಜಯರತ್ನ ಅವಾರ್ಡ್ ಬರ್ತಾ ಇದೆ, ಅವನಿಗೆ ತುಂಬ ಸಂತೋಷ. ಇದೇ ರೀತಿ ರಾಜಕೀಯದಲ್ಲಿ ಮತ್ತು ಅವಕಾಶ ಸಿಕ್ಕಿರೋ ರಾಜಕೀಯದಲ್ಲಿ ಮುಂದುವರಿಲಿ, ವ್ಯಾಪಾರದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಅದನ್ನು ಆಶಿಸ್ತೀನಿ ನಾನು. ನಮ್ಮ ಹಳೆಯಂದರಿಗೆ ವಿಜಯವಾಣಿ ಅವರಿಂದ ಪ್ರಶಸ್ತಿ ಸಿಗ್ತಾ ಇದೆ. ಹೀಗೆ ತುಂಬಾ ಸಿಗ್ತಾ ಇರಲಿ, ಒಳ್ಳೇದಾಗಲಿ, ಅವ್ರಿಗೆ ಇನ್ನೂ ಹೆಚ್ಚು ಸಿಗಲಿ ಅಂತ ಬೇಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಕೋಬ್ರದವರಿಗೆ ವಿಜಯವಾಣಿಯಿಂದ
ವಿಜಯರತ್ನ ಪ್ರಶಸ್ತಿ ಸಿಗ್ತಾ ಇರೋದು ತುಂಬ ಖುಷಿ ವಿಚಾರ ನಮಗೆ. ಅವರು ಸೋಷಿಯಲ್ ಆಗಿ ಆ್ಯಕ್ಟಿವ್ ಇರೋದನ್ನು ನಾವು ತುಂಬ ನೋಡಿದ್ದೀವಿ. ಇದೇ ಥರ ಅವರು ಸೋಷಿಯಲ್ ಆಗಿ ಇನ್ನೂ ಜಾಸ್ತಿ ಕೆಲಸ ಮಾಡಲಿ, ಜಾಸ್ತಿ ಯಶಸ್ಸನ್ನು ಕಾಣಲಿ, ಹಾಗೆ ಪ್ರಶಸ್ತಿನೂ ತಗೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ. ಉದ್ಯಮ, ರಾಜಕೀಯ ಜೊತೆಗೆ ಸಾಮಾಜಿಕ ಕೈಂಕರ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ಮಠ ಮಂದಿರಗಳಿಗೆ, ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಬ್ಯಾಗ್, ಪುಸ್ತಕ ಸೇರಿದಂತೆ ಪ್ರತಿ ವರ್ಷ ಕಲಿಕಾ ಸಾಮಗ್ರಿ ನೀಡುವ ಮೂಲಕ ನೆರವಾಗಿದ್ದಾರೆ. ನನಗೆ ಮೊದಲಿಂದಲೂ ಸುತ್ತ ನಮ್ಮಪ್ಪವರು ಒಂದು ವಿಚಾರ ಹೇಳ್ತಿದ್ದೆ ಯಾವತ್ತೂ ಸುತ್ತ, ಏನಾದರೂ ನೀನು ಬೆಳೆದ ಕಾಲಕ್ಕೆ ದಾನ ಧರ್ಮ ಮಾಡಬೇಕು ಅಂತೇಳಿದರೆ ಮಠಮಾನ್ಯಗಳಿಗೆ ಮೊದಲನೇದಾಗಿ ಮಾಡು, ಎರಡನೇದಾಗಿ ಯಾವ ದೇವಸ್ಥಾನಗಳನ್ನು ಪ್ರೀತಿಯಾಗಿ ಕಾಣುತ್ತೋ, ಯಾರೋ ಯಾವುದು ಗ್ರಾಮದಲ್ಲಿ ಬಂದು ನಮಗೇನೋ ಸಹಕಾರ ನೀಡಿ ಅಂತ ಏನು ಬರ್ತಾರೋ ಅವ್ರಿಗೆ ಎಷ್ಟು ಸಾಧ್ಯತೆಯಾಗಿದೆಯೋ ಅದನ್ನು ನೀನು ಕೊಡು. ಮಠಮಾನ್ಯಗಳಿಗೆ ದಾನ ಮಾಡೋದರಿಂದ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ನೀನು ಬಡವರು ಯಾರೋ ಶ್ರೀಮಂತರು ಅಂತ ಹುಡುಕೋದು ನಿನಗೆ ಕಷ್ಟ ಆಗುತ್ತೆ. ಮಠಮಾನ್ಯಗಳೇ ಸಾಮಾನ್ಯವಾಗಿ ನೇರವಾಗಿ ಬರ್ತಾರೆ. ಆಗ ನೀನು ಏನೇ ಕೊಟ್ಟು ಸತ್ತು ಅಲ್ಲಿ ಅವ್ರಿಗೆ ಸರಿಯಾದ ರೀತಿ ಸದ್ವಿನಿಯೋಗ ಆಗುತ್ತೆ ಅನ್ನೋ ಒಂದು ಪಾಠ ಹೇಳಿದ್ದು. ಅದರಂತೆ ನನ್ನ ಕೈಲಾದಂಥ ಕೆಲವು ಸಹಾಯಗಳನ್ನು ಮಾಡ್ತಾ ಬಂದೆ. ನಮ್ಮೂರಿನಲ್ಲಿ ಸುಮಾರು ನಾನು 2004ರಿಂದ ನಮ್ಮೂರು ವಿಷ್ಣುಪುರ ಒಂದು, ಆಮೇಲೆ ಕೆರೆಕೋಡ್ಡಳ್ಳಿ ಒಂದು, ನಾನು ಅಲ್ಲಿ ಪ್ರಾರಂಭ 1-2ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಸುತ್ತ ಮಕ್ಕಳಿಗೆ ಪುಸ್ತಕ ಸಾಮಗ್ರಿಗಳು ಏನು ಬರುತ್ತೋ ಅಷ್ಟು, ಯೂನಿಫಾರಮ್ಮು, ಆಮೇಲೆ ಅವಕ್ಕೆ ಬ್ಯಾಗ್ಗಳು, ಇವೆಲ್ಲವೂ ಸುತ್ತ ನಾನು ಸ್ವಲ್ಪ ಕೊಡ್ತಾ ಬಂದೆ. ನನಗೇನೋ ಭಾರಿ ಖುಷಿ ಆಯಿತು. ಅದರಂತೆ ಕೆಲವು ದೇವಸ್ಥಾನಗಳನ್ನು ನಮ್ಮೂರಲ್ಲೇ ನಮ್ಮ ವಂಶದ್ದೇ ಒಂದು ಕುಂಬಳೇಶ್ವರ ಅನ್ನೋದೊಂದು ದುರಸ್ತಿ ಕಾರ್ಯ ನಿಂತು ಹೋಗ್ಬಿಟ್ಟಿತ್ತು. ಸುಮಾರು ಅದು ಒಂದು 300-400 ವರ್ಷದ ದೇವಸ್ಥಾನ. ಹಂಗಾಗಿ ಅದನ್ನು ಒಂದು ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಒಂದು ಕೈ ಹಾಕ್ತೆ. ಅದು ಸುಮಾರು ನಾನೇನು ಸ್ವಲ್ಪದ್ರಲ್ಲಿ ಆಗುತ್ತೆ ಅಂತ ಮಾಡಿದರೆ ಪ್ರಾರಂಭದಲ್ಲಿ, ಆಮೇಲೆ ಜಾಸ್ತಿ ಆಯಿತು. ನಮ್ಮ ವಂಶದಲ್ಲಿ ಸುಮಾರು ಎಲ್ಲರೂ ರೈತಾಪಿಗಳಾಗೋದ್ರಿಂದ ಅವ್ರ ಕೈಲಿ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಕೊಟ್ಟಿದ್ದಾರೆ, ಯಾರು ಇಲ್ಲ ಅಂದಿಲ್ಲ. ಗ್ರಾಮದವರು ಸಹಕಾರ ಕೊಟ್ಟರು. ಅದು ಹೆಚ್ಚಿನದಾಗಿ ನಾನು ಹಾಕಿ ಒಂದು ಆ ದೇವಸ್ಥಾನವನ್ನು 2012ರಲ್ಲಿ ಉದ್ಘಾಟನೆ ಮಾಡಿಸ್ದೆ. ಅದೇ ಟೈಮ್ನಲ್ಲಿ ನಮ್ಮ ಗ್ರಾಮದ ಒಳಗಿರೋಂಥ ವೀರಭದ್ರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಯು, ಅದು ಜೀರ್ಣೋದ್ಧಾರವು ಸುಮಾರು ಗ್ರಾಮದ ಸಹಕಾರದಿಂದ ಶ್ರೀಶೈಲ, ಉಜ್ಜಿನಿ ಈ ಜಗದ್ಗುರುಗಳನ್ನು ಕರೆಸಿ ಉದ್ಘಾಟನೆ ಮಾಡಿಸಿ ಅವತ್ತು ಸ್ವತಃ ಅನೇಕ ಸಾವಿರಾರು ಜನ ಭಕ್ತರುಗಳಿಗೆ ಅನ್ನಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿ, ಅರಸೀಕೆರೆ ನಗರದ ಶ್ರೀ KV ನಿರ್ವಾಣ ಸ್ವಾಮಿಯವರ ಅಣ್ಣನವರ ಮಗನಾದಂಥ ಶ್ರೀ KN ಶಿವಕುಮಾರ್ ಅವರಿಗೆ ದುಬೈ ನಗರದಲ್ಲಿ ವಿಜಯರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು ಇಡೀ ಕನ್ನಡ ನಾಡಿನ ಜನತೆಗೆ ಸಂತೋಷವನ್ನು ತಂದಿದೆ. ಉತ್ಸಾಹಿ ಯುವ ಪ್ರತಿಭೆಯಾದಂಥ ಅವರು ಸಾಮಾಜಿಕವಾದ ಕ್ಷೇತ್ರದಲ್ಲಿ, ಧಾರ್ಮಿಕವಾದಂತಹ ಕ್ಷೇತ್ರದಲ್ಲಿ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿದಂಥ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ಕೊಡಮಾಡ್ತಾ ಇರುವಂಥದ್ದು ಇಡೀ ನಾಡಿನ ಜನತೆಗೆ ಹರ್ಷವನ್ನು ಉಂಟು ಮಾಡಿದೆ. KN ಶಿವಕುಮಾರ್ ಅವರು ಉದ್ಯಮ, ಕೃಷಿ ಜೊತೆಗೆ ರಾಜಕೀಯ ವಲಯದಲ್ಲೂ ಸಕ್ರಿಯಗೊಂಡಿದ್ದು, ಅವಕಾಶ ಸಿಕ್ಕರೆ ತನ್ನೂರಿನ ಜನರ ಸಮಸ್ಯೆಗಳನ್ನು ನಿವಾರಿಸಲು ಹಾತೊರೆಯುತ್ತಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷದ ಆಕಾಂಕ್ಷಿ ಕೂಡ ಆಗಿದ್ದಾರೆ. ನಮ್ಮ ಚಿಕ್ಕಪ್ಪನವರಾದಂತಹ KV ನಿರ್ವಾಣ ಸ್ವಾಮಿಯವರ ಕೊಡುಗೈ ದಾನಿಯವರ ಮಗನಾಗಿ ಅವರ ಒಂದು ಆದರ್ಶದಲ್ಲಿ ಸಮಾಜಕ್ಕೆ ನಂದೇ ಆದಂತಹ ಕೊಡುಗೆಯನ್ನು ಕೊಟ್ಟು ನನ್ನ ಒಂದು ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು. ಕುಟುಂಬದವರ ಸಹಕಾರದೊಂದಿಗೆ ಹಿತೈಷಿಗಳು, ಹಿರಿಯರು, ಮಠಾಧೀಶರುಗಳು, ಸುತ್ತಮುತ್ತ ತುಂಬಾ ಮಠಮಾನ್ಯಗಳಿದೆ, ಅವಕ್ಕೆಲ್ಲ ನಂದೇ ಆದಂಥ ಒಡನಾಟ ಇದೆ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ಇದ್ದೀನಿ. ಸುಮಾರು 1200 ವರ್ಷಗಳ ಗತವೈಭವವನ್ನ ಸಾರಿದಂತಹ ಹೊಯ್ಸಳರು ಕಟ್ಟಿರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನದ 20 ವರ್ಷಗಳಿಂದ ನಾನು ಅಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವರ್ತಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ರಾಜಕೀಯದಲ್ಲಿ ಕೆಲವು ಜವಾಬ್ದಾರಿಗಳನ್ನ ಹೊತ್ತು
ಮುಂದೆ ಬರುವಂತಹ ದಿನಗಳಲ್ಲಿ ನನಗೆ ಅವಕಾಶ ಸಿಕ್ಕಿದ್ದೆ ಆದರೆ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ತಂದೆಯವರಾದಂತಹ ಕೆ ವಿ ನಿರ್ವಾಣ ಸ್ವಾಮಿ ಅವರ ಆಶೀರ್ವಾದ ಮಾಡಿದ್ದೆ ಅದರಲ್ಲಿ ನಾನು ಸಹ ಒಂದು ರಾಷ್ಟ್ರೀಯ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದೀನಿ. ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದನೂ ನನಗಿದೆ. ಅವರ ಮಗ ಅವರಾದಂತಹ ವಿಜೇಂದ್ರ ಅವರವರು ನನಗೆ ಹೆಚ್ಚಿನ ರೀತಿ ಆಶೀರ್ವಾದ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಈ ತಾಲೂಕು ತುಂಬ ಹಿಂದುಳಿದಂತಹ ಪ್ರದೇಶ. ಇಲ್ಲಿ ಹೆಚ್ಚಿನ ಆಸ್ಪತ್ರೆಗಳು ಉನ್ನತ ಮಟ್ಟದಲ್ಲಿಲ್ಲ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಯಾವುವು ಇಲ್ಲ. ತಾಲೂಕೊಳಗಡೆನೆ ಒಬ್ಬ ರೋಗಮುಕ್ತನಾಗಿ ಇರಬೇಕು ಅನ್ನೋದು ನನ್ನ ಮಹದಾಕಾಂಕ್ಷೆಯ ಆಸೆ. ಅದೇ ರೀತಿ ವಿದ್ಯಾಭ್ಯಾಸ ವಂಚಿತರ ಆಗಬಾರ್ದು. ಇವತ್ತು ಸರ್ಕಾರಿ ಶಾಲೆಗಳು ಸುಮಾರು 7,000 ಶಾಲೆಗಳು ಮುಚ್ಚುತ್ತಾ ಬಂದಿದೆ. ನಾನು ಈ ಸಮಾಜಕ್ಕೆ ನನ್ನ ದಾನದ ಮುಖಾಂತರ ನಾನು ಕೊಡುಗೆಯನ್ನು ಕೊಟ್ಟು ನನ್ನ ಜೀವನವನ್ನ ಸಾರ್ಥಕಗೊಳಿಸ್ಕೋಬೇಕು ಅನ್ನೋದು ಒಂದಾಸೆ. ತಾಲೂಕಿಗೆ ನನ್ನದೇ ಆದಂಥ ಕೊಡುಗೆಯನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಬರುವಂತಹ ದಿನಗಳಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ನಾನು ಈ ಮೂಲಕ ನಮ್ಮ ತಾಲೂಕಿನ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಉದ್ಯಮ, ಕೃಷಿ, ರಾಜಕೀಯ, ಸಮಾಜ ಸೇವೆಯಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮದೇ ಆದ ಛಾಪು ಮೂಡಿಸಿರುವ ಕೆಎನ್ ಶಿವಕುಮಾರ್ ಅವರಿಗೆ ಈ ಬಾರಿಯ ವಿಜಯರತ್ನ ಇಂಟರ್ನ್ಯಾಷನಲ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.